ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ಹವ್ಯಾಸ ಇರ್ತದೆ, ಒಂದು ಆಸಕ್ತಿ ಇರ್ತದೆ. ನಾನು ಸಾಧನೆ ಮಾಡಬೇಕಂತಹ ತುಡಿತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತದೆ, ಹೌದಲ್ವಾ? ಎಲ್ಲರಿಗೂ ಕೂಡ ಇರ್ತದೆ ಅದು. ಆದರೆ ಅದೆಲ್ಲವೂ ನಮಗೆ ಕೆಲವೊಂದು ಸ್ವಾರ್ಥಕ್ಕಾಗಿ ನಾವು ಮಾಡ್ತಾ ಇರ್ತೇವೆ, ನಮಗೋಸ್ಕರ ಮಾಡ್ತಾ ಇರ್ತೇವೆ. ಆದರೆ ಕೆಲವರು ಬೆರಳೆಣಿಕೆಯಷ್ಟು ಮಾತ್ರ ಅದರ ಸಮಾಜಕ್ಕಾಗಿ ನಿಸ್ವಾರ್ಥದಿಂದ ಸಾಧನೆಯನ್ನು ಮಾಡ್ತಾ ಬರ್ತಾರೆ, ಹೌದಲ್ವಾ? ಹೇಳಿದಿರಲ್ವಾ, ಎಷ್ಟೋ ಜನ ಮಾಡ್ತಿರ್ತಾರೆ ಅದನ್ನು, ಆ ಸಾಧನೆಗಳನ್ನು. ಹಾಗೆ ಈ ಪುಸ್ತಕಗಳನ್ನು ನೀವು ತಲೆ ತಗ್ಗಿಸಿ ಓದಿದರೆ ಮುಂದೊಂದು ದಿನ ಆ ಒಂದು ಜ್ಞಾನಾರ್ಜನೆಯಿಂದ ತಲೆ ಎತ್ತಿ ನಡಿಬೋದು, ಹೌದಲ್ವಾ? ನೀವು ಚೆನ್ನಾಗಿ ಓದ್ಕೊಂಡು ಹೋದರೆ ಮುಂದೆ ನೀವು ತಲೆ ಎತ್ತಿ ನಡಿಬೋದು. ಒಂದು ಪುಸ್ತಕ 100 ಜನ ಸ್ನೇಹಿತರಿಗೆ ಸಮಾನ ಅಂತ ಹೇಳ್ತಾರೆ. ಒಂದು ಪುಸ್ತಕ ನಮ್ಮಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ, ಎಲ್ಲ ಮೊಬೈಲ್ ಒಂದು ಗೀಳಿಗೆ ಬಲಿ ಆಗ್ತಾ ಇದ್ದೇವೆ. ನನ್ನ ಮೊಬೈಲ್ ನೋಡಬೇಡಿ ಅಂತ ಹೇಳಲ್ಲ, ನಮಗೆ ಎಷ್ಟು ಬೇಕು ಅಷ್ಟನ್ನು ನೋಡಿ ಅಂತ ಹೇಳ್ತಾರೆ ಅಷ್ಟೇ, ಅರ್ಥ ಆಯ್ತಾ? ಹಾಗೆ ಒಂದು ವಿಶೇಷವಾದಂತಹ ವ್ಯಕ್ತಿ, ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಪುಸ್ತಕವನ್ನೇ ತನ್ನ ಪ್ರಪಂಚ ಅಂತ ನಂಬ್ಕೊಂಡಿದ್ರು. ನಮಗೆ ಓದೋದಕ್ಕೆ ಪುಸ್ತಕಗಳು ಸಿಗ್ತಾ ಇರಲಿಲ್ಲ. ಇಂದು ಅವರು 30 ಲಕ್ಷ ದಾಸೋಹಿಗಳು ಅಂತ ಅವರನ್ನ ಕರೀತಾರೆ. ಏನು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅಗ್ರಹಳ್ಳಿ ಅಂತ ಏನು ಕರಿತೀವಿ, ಅಲ್ಲಿ ಅವನು ಅಂಕೇಗೌಡರು ಅಂತ ಇದ್ದಾರೆ. 72 ವರ್ಷ ವಯಸ್ಸು ಅವರಿಗೆ. ಪುಸ್ತಕಗಳು ಕೂಡ ಅಲ್ಲಿ ಇದಾವೆ. ಅವರ ಹತ್ರ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಮನೆಯನ್ನೇ ದೊಡ್ಡ ಗ್ರಂಥಾಲಯ ಮಾಡ್ಕೊಂಡಿದ್ದಾರೆ. ನೋಡಿ, ನಾವು ಒಂದು ಪುಸ್ತಕ ಇಟ್ಕೊಂಡ್ರೆ ಓದಲ್ಲ, ನಾವು ಎಲ್ಲ ಬಿಸಾಕ್ಬಿಟ್ಟಿರ್ತೀವಿ. ಎಷ್ಟು ಹುಚ್ಚು ಇರ್ತದೆ. ಅದಕ್ಕೆ ಅವ್ರನ್ನ ಜ್ಞಾನದಾಸೋಹಿ ಅಂತ ಕರೀತಾರೆ. ಪುಸ್ತಕಗಳ ಬಗ್ಗೆ ಅವರ್ಣೀಯವಾದಂತಹ ಪ್ರೀತಿಯನ್ನು ಹೊಂದಿರತಕ್ಕಂಥವರು ನಮ್ಮ ಅಂಕೇಗೌಡರು. ಅವ್ರಿಗೆ 72 ವಯಸ್ಸಾಗಿದೆ ಈಗ. ಇನ್ನೊಂದು ವಿಚಾರ ಏನಂತಂದ್ರೆ, ಅವರ ಒಂದು ಪುಸ್ತಕದ ದಾಹ ಹೇಗಿತ್ತು ನಾನು ಕೊಂಡ್ಕೋಬೇಕು ಅಂತಂದ್ರೆ, ತಮ್ಮ ಒಂದು ಸ್ವಂತ ನಿವೇಶನ ಇತ್ತು. ಆ ನಿವೇಶನ ಲಕ್ಷಾಂತರ ರೂಪಾಯಿ ಬಾಳ್ತಾ ಇತ್ತು. ಅದನ್ನ ಮಾರಿ ಪುಸ್ತಕಗಳನ್ನ ಖರೀದಿ ಮಾಡಿದ್ದಾರೆ. ಯಾರು ಇರ್ತಾರೆ ಈ ಕಾಲದಲ್ಲಿ? ಅದನ್ನ ಮಾರಿ ಆ ಒಂದು ನಿವೇಶನದಿಂದ ಬಂದಂತಹ ದುಡ್ಡಿನಿಂದ ಪುಸ್ತಕಗಳನ್ನ ಖರೀದಿ ಮಾಡಿದ್ದಾರೆ. ಮತ್ತೊಂದು ವಿಚಾರ ಏನಂತಂದ್ರೆ, ಏನು ನಾವು ಹಸು ಸಾಕ್ತೀವಿ, ಹಾಲು ಬರುತ್ತೆ, ನಾವು ನಮ್ಮ ಜೀವನಕ್ಕೆ ಮಾಡಿಸ್ಕೊತೀವಿ ನಾವು, ಹೌದಲ್ವಾ? ಆದ್ರೆ ಅವರು ಹಾಲು ಮಾರಿ ಬಂದಂತಹ ಹಣದಿಂದ ಪುಸ್ತಕಗಳನ್ನ ಖರೀದಿ ಮಾಡಿದ್ದಾರೆ. ನೋಡಿ, ಎಷ್ಟೊಂದು ನಿಸ್ವಾರ್ಥ ಇರ್ತಕ್ಕಂಥದ್ದು. ಆ ಒಂದು ಗ್ರಂಥಾಲಯಕ್ಕೆ ಅದನ್ನ ಪುಸ್ತಕ ಮನೆ ಅಂತ ಕರೀತಾರೆ. ಅಲ್ಲಿಗೆ ಯಾರು ಬೇಕಾದ್ರೂ ಕೂಡ ಓದೋದಕ್ಕೆ ಹೋಗ್ಬೋದು. ಎಲ್ಲ ವಯೋಮಾನದವರು ಬೆಳಿಗ್ಗೆ ಬೆಳೆದ ಸಂಜೆ ಕ್ಲೋಸ್ ಆಗೋದು, ಎಲ್ಲರೂ ಕೂಡ ಓದ್ಬೋದಾಗಿರ್ತದೆ. ಆದರೆ ಓದಿ ತಗೊಂಡು ಬರೋಗಿಲ್ಲ ಮನೆಗೆ, ಅದನ್ನ ಅಲ್ಲೇ ಇಟ್ಬಿಟ್ಟು ಬರಬೇಕಾಗ್ತದೆ ಪುಸ್ತಕಗಳನ್ನು. ಹಾಗೆ ಅದಕ್ಕೆ ಯಾವುದೇ ರೀತಿಯಾದಂತಹ ಶುಲ್ಕವಿರೋದಿಲ್ಲ. ಕೆಲವು ಲೈಬ್ರರಿಗಳು ನಾವು ಇಷ್ಟು ಅಂತ ಕಟ್ಸ್ಕೋತಾರೆ ದುಡ್ಡನ್ನ, ಯಾವುದೇ ಶುಲ್ಕ ಇರೋದಿಲ್ಲ, ರಿಜಿಸ್ಟರ್ ಇರೋದಿಲ್ಲ. ಅಲ್ಲಿಗೆ ಬರ್ತಕ್ಕಂಥ ಆ ಗ್ರಾಮ ಅಲ್ಲದೆ, ಅಕ್ಕಪಕ್ಕದ ಗ್ರಾಮ ಅಲ್ಲದೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಅಲ್ಲಿ ಓದ್ಕೊಂಡು CET ಪರೀಕ್ಷೆಗಳನ್ನ ಪಾಸ್ ಮಾಡಿ ಅತ್ಯುನ್ನತ ಅಧಿಕಾರಿಗಳಾಗಿದ್ದಾರೆ. ನೋಡಿ, ನಿಸ್ವಾರ್ಥ ಸೇವೆ ಅಂತ ಕರಿಬಹುದು ಇದನ್ನ. ಎಲ್ಲರಿಗೂ ಈ ಒಂದು ಏನಾಗಿದೆ, ಅವರ ಹೆಸರು ಇಡೀ ಪ್ರಪಂಚದಾದ್ಯಂತ ಅವರ ಹೆಸರು, ಅವರನ್ನ ಗುಣಗಾನ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಮೆಚ್ಚುಗೆಯ ನುಡಿಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ವ್ಯಕ್ತಿಗಳು ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿದ್ದಾವೆ. ರಾಜ್ಯೋತ್ಸವ ಪ್ರಶಸ್ತಿ ಒಂದು ದಾಖಲೆಯಾಗಿದೆ, ಲಿಮ್ಕಾ ಇದರಲ್ಲಿ ದಾಖಲೆಯಾಗಿದೆ. ಇತ್ತೀಚೆಗೆ ಆಗಲೇ ಹೇಳ್ದಂಗೆ ಭಾರತ ಸರ್ಕಾರ ಇವರ ಸೇವೆಯನ್ನ ಗುರುತಿಸಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ನೋಡಿ, ಎಷ್ಟೊಂದು ಅವರು ಪುಸ್ತಕ ಸಂಗ್ರಹಣೆ ಮಾಡಿದ್ರು, ಬೇರೆಯವರಿಗೆ ಓದೋದಕ್ಕೆ ಸಹಾಯ ಮಾಡಿದ್ರು. ಎಂತ ನಿಸ್ವಾರ್ಥ ಸೇವೆ. ಆದರೆ ಅದನ್ನ ಮೇಂಟೈನ್ ಮಾಡ್ತಿರ್ತಕ್ಕಂಥವ್ರು ಅವರೊಬ್ಬರೇ ಮಾಡ್ತಾ ಇರೋದು. ಅಂಕೇಗೌಡರು ಇದ್ದಾರಲ್ಲ, ಪುಸ್ತಕ ಪ್ರೇಮಿ, ಅವರೊಬ್ಬರೇ ಆ ಒಂದು ಪುಸ್ತಕ ಮನೆಯನ್ನ ಅವ್ರು ಏನ್ ಮಾಡ್ತಾರೆ, ಅವರೊಬ್ಬರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಕೆಲವು ಕಡೆ 4-5 ಸಾವಿರ ಪುಸ್ತಕ ಇತ್ತು ಅಂತಂದ್ರೆ ಅಲ್ಲಿಗೆ 5-6 ಜನ ಅಪಾಯಿಂಟ್ ಮಾಡ್ಕೋತಾರೆ ನೌಕರನ್ನ. ಹೌದ್ರೆ ಇವ್ರು ಯಾರನ್ನೂ ಕೂಡ ಮಾಡ್ಕೊಂಡಿಲ್ಲ. ಆ ಪುಸ್ತಕದ ಒಂದು ಮನೆಯನ್ನ ಅವರೊಬ್ಬರೇ ಕೂಡ ಅದನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಪುಸ್ತಕದ ಬಗ್ಗೆ ದಾಹ ಹಿಂಗಿಲ್ಲ. ಒಂದು ದೊಡ್ಡ, ಅದಕ್ಕೆ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನಗೆ 10 ಎಕರೆ ಜಮೀನ್ ಬೇಕು. 10 ಎಕರೆ ಒಂದು ಪ್ರದೇಶದಲ್ಲಿ ಬೃಹದಾಕಾರವಾದಂತಹ ಕಟ್ಟಡವನ್ನ ಕಟ್ಟಿ ಆ ಒಂದು
ಆಕರ್ಷಕವಾದಂತಹ ಕಟ್ಟಡಗಳಲ್ಲಿ ರ್ಯಾಕ್ಗಳನ್ನ ಮಾಡಿ ಅದೆಲ್ಲ ಪುಸ್ತಕಗಳನ್ನ ಡಿಜಿಟಲೀಕರಣ ಮಾಡಬೇಕು. ಆನ್ಲೈನ್ ಅಂದ್ರೆ ಡಿಜಿಟಲೀಕರಣ ಏನ್ ಹೇಳ್ತೀವಿ, ಈಗ ಒಂದು ಪುಸ್ತಕ ಹೊರತಾಗಿ ಯಾವ ಪುಸ್ತಕ ಯಾವ ರ್ಯಾಕ್ ಅಲ್ಲಿ ಇದೆ ಅಂತ ಗೊತ್ತಾಗಬೇಕು, ಡಿಜಿಟಲೀಕರಣ ಮಾಡಬೇಕು ಅನ್ನೋ ಒಂದು ಆಸೆ ಅವರಿಗೆ. ಆಸೆ ಅಲ್ಲ, ಇದು ಮಹದಾಸೆ ಅಂತ ಹೇಳ್ಬೋದು. ಇಂಥ ಸಿಕ್ಕೋದು ನಿಜಕ್ಕೂ ನಮ್ಮ ಒಂದು ಪಕ್ಕದ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ. ತುಂಬ ಶ್ರಮ ವಹಿಸಿದ್ದಾರೆ ಅವರು. ಅದನ್ನೆಲ್ಲ ಸುಮ್ಮನೆ ಸಿಗೋದು ಅಂಥದ್ದಲ್ಲ, ಅದರಲ್ಲೂ ಅವರು ಮಾರಿ ತಮ್ಮ ಸಂಬಳದಲ್ಲಿ ಮಾರು ಕಟ್ಟಿದ್ದಾರೆ. ಎಲ್ಲವನ್ನ ಪುಸ್ತಕವನ್ನ ಖರೀದಿ ಮಾಡಿ ದೊಡ್ಡ ಹೆಸರನ್ನ ಇದಕ್ಕೆ ಮಾಡಿದ್ದಾರೆ. ಅದರಿಂದ ಮಗ ತಾವು ಆ ಕಡೆಗೆ ಹೋದ್ರೆ ಆ ಒಂದು ಪುಸ್ತಕ ಇನ್ನು ಹರಳಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಓದಿ ಹೋಗ್ಬೋದು, ಒಂದು ಜ್ಞಾನವನ್ನ ಹೆಚ್ಚಿಸ್ಕೋಬಹುದು. ಅವರ ಕನಸು ನನಗೆ ಸಾಲಿ. ನೀವು ಕೂಡ ಮೊಬೈಲ್ ಗೀಳಿಗೆ ಅಡಿಕ್ಟ್ ಆಗದೆ ಪುಸ್ತಕಗಳ ಬಗ್ಗೆ ಓದೋದಕ್ಕೆ ಗಮನ ಕೊಡಿ. ನಿಮಗೂ ಕೂಡ ಮುಂದೆ ಅದು ತಲೆ ಎತ್ತಿ ನಿಲ್ಲುವಂತೆ ಸಮಾಜದಲ್ಲಿ ಮಾಡುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.